ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮಗು, ಇಲ್ಲಿರುವ ಒಂದು ಬಣ್ಣದ ಸಾಯಿ ವಸ್ತ್ರವನ್ನು ಮುಟ್ಟಿ. ಈ ಶುಭವಾರ್ತೆ ಕೋಟಿಯಲ್ಲಿ ಒಬ್ಬರಿಗೆ ಮಾತ್ರ ಅಂತ ಹೇಳ್ಬಿಟ್ಟು ಸಾಯಿಯಪ್ಪ ನಮ್ಮೆಲ್ಲರಿಗೋಸ್ಕರ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಇಲ್ಲಿರುವ ಅಂದ್ರೆ ಇಲ್ಲಿ ಸಾಯಿಯಪ್ಪ 3 ವಸ್ತ್ರಗಳನ್ನು ಹಾಕೊಂಡು ನಮ್ಮ ಮುಂದಕ್ಕೆ ಬಂದಿದ್ದಾರೆ. ಇದರಲ್ಲಿ ನಿಮ್ಗೆ ಯಾವ ಬಣ್ಣದ ವಸ್ತ್ರವನ್ನು ಇಷ್ಟ ಆಗುತ್ತೋ ಅದನ್ನ ಮನಸ್ಫೂರ್ತಿಯಾಗಿ ನಿಮ್ಮ ಮನಸ್ಸಿನಲ್ಲೇ ನಿಮ್ಮ ಕಷ್ಟಗಳನ್ನ ಅಥವಾ ನಿಮ್ಮ ಇಚ್ಛೆಗಳನ್ನ ಹೇಳ್ಕೊಂತ ಸಾಯಿಯಪ್ಪನ ಮುಟ್ಟಿ. ಈಗ ಸಾಯಿಯಪ್ಪ ಏನ್ ಹೇಳ್ಬೇಕು ಅಂತ ಬಂದಿದ್ದಾರೋ ಈ ಸಂದೇಶವನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡು ಸಾಯಿಯಪ್ಪ ಹೇಳಿರೋ ರೀತಿಯಲ್ಲಿ ನಾವು ಆಚರಿಸಬೇಕು. ಈಗ ಸಾಯಿಯಪ್ಪ ಎಂತ ಸಂದೇಶವನ್ನು ತಂದಿದ್ದಾರೋ ಮೊದಲು ಕೇಳಿ. ಮಗು, ನಿನ್ನ ಮನಸ್ಸಿನಲ್ಲಿ ಇರುವಂತ ಕಷ್ಟಗಳು ಅಥವಾ ಇಚ್ಛೆಗಳು ಏನೇ ಇರಲಿ, ಇವತ್ತು ನಾನು ನಿನ್ನ ಮುಂದಕ್ಕೆ ಬಂದಿದ್ದೀನಿ. ನಿನ್ನ ಮನಸ್ಸಿನಲ್ಲಿ ಇರುವಂತ ನೋವನ್ನ ನಾನು ದೂರ ಮಾಡುತ್ತೀನಿ. ಈ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ, ನಂಬಿಕೆ ಇರಲಿ. ನೀನು ನಿನ್ನ ಸಾಯಿನ, ನಿನ್ನ ಗುರುವಿನ ಯಾವುದೇ ರೂಪದಲ್ಲಿ ಬಂದರೂ ಕೂಡ ಸ್ವೀಕರಿಸುತ್ತೀಯ ಅಂತ ನನಗೆ ಗೊತ್ತು. ಮಗು, ಬರೋ ದಿನಗಳಲ್ಲಿ ಶುಭವಾರ್ತೆ ಕೇಳುತ್ತೀಯ. ಎಲ್ಲ ಹೊಸ ದಿನಗಳು ನಿನಗೆ ಆರಂಭವಾಗುತ್ತದೆ. ಈಗ ತುಂಬಾ ದಿನಗಳಿಂದ ನೀನು ಕಾಯುತ್ತಿರುವಂತ ಕೆಲಸವನ್ನು ಕೂಡ ಅತಿ ಶೀಘ್ರದಲ್ಲಿ ಆಗುತ್ತೆ. ಅದ್ರ ಬಗ್ಗೆ ನೀನೇನು ಚಿಂತೆ ಮಾಡಬೇಡಿ. ನೀನೇನೇ ಕೆಲಸ ಶುರು ಮಾಡಿದ್ರು ಅದರಲ್ಲಿ ನಿನಗೆ ಸಕ್ಸಸ್ ಸಿಕ್ಕಿಲ್ಲ ಅಂತ ಯೋಚನೆ ಮಾಡಬೇಡಿ. ಈ ವರ್ಷದಲ್ಲಿ ನೀನೇನೇ ಕೆಲಸ ಮಾಡಿದ್ರು ಖಂಡಿತ ಸಕ್ಸಸ್ ಆಗುತ್ತೆ. ನೀನು ಮಾಡೋ ಕೆಲಸದಲ್ಲಿ ಖಂಡಿತ ನಿನ್ನ ಸಾಯಿ ಮುಂದೆ ನಿಂತು ಆ ಕೆಲಸವನ್ನು ಪರಿಪೂರ್ಣ ಮಾಡುತ್ತಾರೆ. ಸಾಯಿ ಮೇಲೆ ಪೂರ್ತಿ ನಂಬಿಕೆ ಇರೋರು ಅವರ ಜೀವನದಲ್ಲಿ ಎಂಥದೇ ಕಷ್ಟ ಬರಲಿ, ಸಾಯಿ ನನಗೋಸ್ಕರ ಇದ್ದಾರೆ ಅನ್ನೋ ನಂಬಿಕೆಯಿಂದ ಆ ಕಷ್ಟಗಳನ್ನು ತುಂಬಾ ಸಂತೋಷವಾಗಿ ಅನುಭವಿಸುತ್ತಾರೆ. ಮಗು, ಇವತ್ತು ನೀನು ನನ್ನ ಮುಂದೆ ಬಂದು ನಿನ್ನ ಮನಸ್ಸಿನಲ್ಲಿ ಇರುವಂತ ನೋವನ್ನು ನನ್ನ ಮುಂದೆ ಹೇಳ್ಕೊಂಡಿದೀಯ. ಖಂಡಿತ ಅದು ದೂರ ಆಗುತ್ತೆ. ಮಗು, ಈ ಶುಭವಾರ್ತೆ ನಿನಗೋಸ್ಕರ ತಂದಿದ್ದೀನಿ. ಪ್ರತಿದಿನ ನೀನು ಸಾಯಿ ಆರಾಧನೆ ಮಾಡುತ್ತೀಯ. ಜೀವನ ತುಂಬಾ ಸುಲಭವಾಗಿ ಸಂತೋಷವಾಗಿ ಇರಬೇಕು ಅಂದ್ರೆ ನೀನು ಮೊದಲನೆಯದಾಗಿ ತಿಳ್ಕೋಬೇಕಾಗಿರೋದು ಒಂದೇ. ನೀನು ತಾಳ್ಮೆದಿಂದ ಏನೇ ಕಷ್ಟ ಬಂದ್ರೂ ಅನುಭವಿಸಬೇಕು. ತುಂಬಾ ದಿನಗಳಿಂದ ನನಗೆ ತಾಯಿ ಆಗೋ ಆಶೀರ್ವಾದ ಕೊಡು ಸಾಯಿ ಅಂತ ನನ್ನ ಮಗು ಬೇಡ್ಕೊಂತಿದೆ. ಪ್ರತಿದಿನ ನಿನ್ನನ್ನೇ ಆರಾಧನೆ ಮಾಡುತ್ತೀನಿ. ಪ್ರತಿದಿನ ಸಾಯಿ ನಾಮ ಸ್ಮರಣೆ ಮಾಡದೆ ನಾನು ಕೆಲಸನೇ ಶುರು ಮಾಡಲ್ಲ. ಆದ್ರೂ ಕೂಡ ನಮ್ಮ ಮನೆಯಲ್ಲಿ ಏನೋ ಒಂದು ತೊಂದರೆಗಳು, ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗಿದೆ. ಸಾಯಿಯಪ್ಪ, ನಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ಜಾಸ್ತಿ ಆಗಿದೆ. ನನಗೆ ಒಂದು ಉದ್ಯೋಗವನ್ನು ಕೊಡಿಸಿದ್ರೆ ನಾನು ನನ್ನ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡು ಅವ್ರಿಗೆ ಚೆನ್ನಾಗಿ ಓದಿಸ್ತೀನಿ. ಇದಕ್ಕಿಂತ ಹೆಚ್ಚಾಗಿ ನಾನು ಏನು ಬೇಡ್ಕೊಳ್ಳಲ್ಲ ಅಂತ ನನ್ನ ಮಗು ತುಂಬಾ ದಿನಗಳಿಂದ ಬೇಡ್ಕೊಂತಿದೆ. ಮಗು, ಈ ವರ್ಷದಲ್ಲಿ ನೀನೇನೇ ಅನ್ಕೊಂಡ್ರೂ ಕೂಡ ಅದು ಆಗೋ ರೀತಿಯಲ್ಲಿ ನಾನು ಮಾಡುತ್ತೀನಿ. ನಿನಗೆ ಇದೇ ನಾನು ಕೊಡ್ತಿರುವ ಶುಭವಾರ್ತೆ. ಜೀವನ ತುಂಬಾ ಸಂತೋಷವಾಗಿ ಇರೋ ತರ ಈ ಸಾಯಿ ನಿನಗೆ ನೋಡುತ್ತಾರೆ. ಇವತ್ತು ನಿನಗೆ ಬಂದಿರುವಂತ ಕಷ್ಟ ಕೇವಲ ನೀನು ಮಾಡಿಕೊಂಡಿರುವಂತ ಕರ್ಮಗಳ ಮೂಲಕ ಬಂದಿದೆ. ಅದು ಏನು ಶಾಶ್ವತವಲ್ಲ. ತಾತ್ಕಾಲಿಕವಾಗಿ ಆ ಕರ್ಮಗಳು ನಿನ್ನ ಜೊತೆ ಇರುತ್ತೆ. ಅದು ತಾಳ್ಮೆದಿಂದ ಅನುಭವಿಸಿ, ಎಲ್ಲ ಕೂಡ ಒಳ್ಳೆಯದೇ ಆಗುತ್ತದೆ. ಇವತ್ತು ನಿನಗೆ ಆರೋಗ್ಯ ಇಲ್ಲ ಅಂತ ಚಿಂತೆ ಮಾಡಬೇಡಿ. ಸಾಯಿ ವಿಭೂತಿ ಇದೆ. ಪ್ರತಿದಿನ ನೀನು ಹಣದ ಮೇಲೆ ಹಚ್ಚಿಕೊಂಡು ಸಾಯಿ ನಾಮಸ್ಮರಣೆ ಮಾಡುತ್ತಾ ಇರಿ. ಯಾವಾಗ್ಲೂ ಒಳ್ಳೆಯ ಕೆಲಸಗಳೇ ಮಾಡಬೇಕು. ಯಾರು ನಿಮ್ಮಿಂದ ಕಷ್ಟ ಪಡಬಾರದು. ನಿನಗೋಸ್ಕರ ಈ ಸಾಯಿ ಇದ್ದಾರೆ ಅನ್ನೋದು ಮರೆಯಬೇಡಿ. ಯಾವತ್ತು ಒಂಟಿಯಾಗಿದ್ದೀನಿ ಅಂತ ಚಿಂತೆ ಮಾಡಬೇಡಿ. ನಿನ್ನ ಸಾಯಿ ನಿನಗೆ ಏನು ಬೇಕು ಅನ್ನೋದು ಸಮಯಕ್ಕೆ ಕೊಡ್ತಾರೆ. ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ಇವತ್ತು ನೀನೇನ್ ಕೇಳಿದ್ಯೋ ಅದು ತಕ್ಷಣ ಕೊಡಕ್ಕೆ ಆಗಲ್ಲ. ಸ್ವಲ್ಪ ಸಮಯ ಬರಬೇಕು. ಆ ಸಮಯ ಬಂದ್ರೇನೆ ನಿನಗೆ ಏನ್ ಅನ್ಕೊಂಡಿದೀಯೋ ಅದು ಆಗೇ ಆಗುತ್ತೆ. ಅದು ನಿನ್ನ ಜೀವನದಲ್ಲಿ ಎಷ್ಟು ಉಪಯೋಗ ಆಗುತ್ತೋ ಅದು ಕೂಡ
ಭಗವಂತ ನೋಡ್ತಾರೆ. ಇವತ್ತು ನೀನು ಕೇಳಿರೋ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಅಂತ ನನ್ನ ಸಾಯಿ ನನಗೋಸ್ಕರ ಏನೂ ಮಾಡುತ್ತಿಲ್ಲ. ನಾನು ಏನೇ ಹೇಳಿದ್ರೂ ಕೂಡ ಕೇಳುತ್ತಿಲ್ಲ. ನಾನೇನೇ ಕೆಲಸಗಳು ಆಗಬೇಕು ಅಂತ ಕೇಳಿದ್ರು ಅದರ ಬಗ್ಗೆ ಯೋಚನೆನೇ ಇಲ್ಲ. ಸಾಯಿಯಪ್ಪ ಮುಂದೆ ಬೇಡ್ಕೊಂಡ್ರು ಪ್ರಯೋಜನ ಇಲ್ಲ ಅಂತ ನೀನು ನನ್ನ ಮುಂದೆ ತುಂಬಾ ಸತಿ ಹೇಳ್ಕೊಂಡಿದೀಯ. ಮಗು, ನಿನ್ನ ಮನಸ್ಸಿನಲ್ಲಿ ಇರುವಂತ ನೋವು ನನಗೆ ಗೊತ್ತು. ಪ್ರತ್ಯೇಕವಾಗಿ ನೀನು ನನ್ನ ಮುಂದಕ್ಕೆ ಬಂದು ಹೇಳೋ ಅವಶ್ಯಕತೆ ಇಲ್ಲ. ಮೊದಲು ನಿನಗೆ ಏನು ಬೇಕು ಅನ್ನೋದು ಕೇಳಿ. ನಿನ್ನ ಜೀವನ ಸಾರ್ಥಕ ಆಗಬೇಕು ಅಂದ್ರೆ ನೀನು ಏನ್ ಮಾಡಬೇಕು, ನಿಮ್ಮ ಕೆಲಸಗಳು ಏನು, ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡಬೇಕು. ಹಣದ ಸಮಸ್ಯೆ ಎಲ್ಲರ ಮನೆಯಲ್ಲಿ ಇರುತ್ತೆ. ಆದ್ರೆ ಆ ಹಣ ಸಮಸ್ಯೆ ಅನ್ನೋದು ಅತಿ ಶೀಘ್ರವಾಗಿ ನಿನ್ನ ಮನೆಯಲ್ಲಿ ದೂರ ಆಗುತ್ತದೆ. ಮೊದಲು ಈ ಸಾಯಿ ಹೇಳ್ದಂಗೆ ಮಾಡಿ. ಪ್ರತಿ ಜೀವಿಯಲ್ಲಿ ಆ ಭಗವಂತನ ನೋಡಬೇಕು. ಯಾವಾಗ್ಲೂ ಒಳ್ಳೆಯ ಕೆಲಸಗಳು ಮಾಡಬೇಕು. ಮಗು, ನಿನ್ನ ಕೈಯಲ್ಲಾದಷ್ಟು ಸಹಾಯ ಮಾಡುತ್ತಾ ಇರಿ. ಯಾರಾದ್ರೂ ನಿಮ್ಮ ಮುಂದಕ್ಕೆ ಬಂದು ಭಿಕ್ಷೆ ಬೇಡಿದ್ರೆ ಅವ್ರಿಗೆ ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡುತ್ತಾ ಇರಿ. ಇದು ನಿನ್ನ ಸಾಯಿ ಬೇಡ್ಕೊಂತಿರೋ ಅಂತ ಮಾತು. ನಿನ್ನ ಜೊತೆ ಇರೋ ಅಂತದು ಏನು ಶಾಶ್ವತವಲ್ಲ. ನಿನಗೆ ಏನಿದೆಯೋ ಅದರಲ್ಲಿ ನೀನು ತೃಪ್ತಿ ಆಗಿರಬೇಕು. ಈಗ ನಿನ್ನ ಜೊತೆ ಏನು ಇಲ್ಲವೋ ಅದರ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡಬೇಡಿ. ಅದು ನಿನಗೆ ಒಳ್ಳೆಯದಲ್ಲ. ಈ ಸಾಯಿ ಏನೇ ಹೇಳಿದ್ರೂ ಕೂಡ ನಿನ್ನ ಜೀವನ ಸಂತೋಷವಾಗಿರಬೇಕು ಅಂತ ಮಾಡುತ್ತಾರೆ. ಈ ಜೀವನದಲ್ಲಿ ನಿನಗೆ ಏನು ಬೇಕು ಏನು ಬೇಡವೋ ಅನ್ನೋದು ಸಾಯಿಯಪ್ಪ ಸಮಯಕ್ಕೆ ಕೊಟ್ಟೇ ಕೊಡ್ತಾರೆ. ಇವತ್ತು ನೀನು ಕೇಳಿರೋದು ನಿನ್ನ ಇಚ್ಛೆಗಳು ಈಡೇರುತ್ತಿಲ್ಲ ಅಂತ ಯೋಚನೆ ಮಾಡುತ್ತಿದ್ದೀಯಾ? ಅದರ ಬಗ್ಗೆ ಈ ಸಾಯಿ ತುಂಬಾ ಯೋಚನೆ ಮಾಡುತ್ತಾ ಸಮಯಕ್ಕೆ ನಿನಗೆ ಕೊಟ್ಟೇ ಕೊಡ್ತಾರೆ ಅಂತ ಸಾಯಿಯಪ್ಪ ನಮ್ಮೆಲ್ಲರಿಗೂ ಇವತ್ತು ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ. ಈ ಸಂದೇಶದ ಮೂಲಕ ನಿಮ್ಮ ಜೀವನ ಶೈಲಿನ ಬದಲಾಯಿಸ್ಕೊಳ್ಳಿ. ಸಾಯಿಯಪ್ಪ ಹೇಳಿರೋ ರೀತಿಯಲ್ಲಿ ನಾವು ನಮ್ಮ ಜೀವನನ ಆಚರಣೆಯಲ್ಲಿ ಇಡಬೇಕು. ಮತ್ತೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರುವಂತವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.